ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣೇ ಬೈರೇಗೌಡರ ನಿರ್ದೇಶನದಂತೆ ಹಾಗೂ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಆಗಸ್ಟ್ 13ರಂದು ಬ್ಯಾಟರಾಯನಪುರ ಮತ್ತು ವಿದ್ಯಾರಣ್ಯಪುರ ವಿಭಾಗಗಳಲ್ಲಿ ಒಟ್ಟು 8.50 ಕಿಲೋಮೀಟರ್ ಪಾದಚಾರಿ ಮಾರ್ಗವನ್ನ ಅತಿಕ್ರಮಣ ಮುಕ್ತಗೊಳಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ 14 ಅಂಗಡಿಗಳು, 14 ತಳ್ಳುವ ಗಾಡಿಗಳು, 25 ಕ್ಯಾನೋಪಿಗಳು, 17 ಮೆಟ್ಟಿಲು ಹಾಗೂ ರ್ಯಾಪರ್ಗಳು ಮತ್ತು 40 ಜಾಹೀರಾತು ಕಂಬಗಳು ತೆರವುಗೊಳಿಸಲಾಗಿದೆ. ಜೊತೆಗೆ 39 ಟನ್ ಕಟ್ಟಡ ತ್ಯಾಜ್ಯ ಹಾಗೂ ಮಣ್ಣು ತೆರವು ಮಾಡಲಾಗಿದ್ದು, ಜುಲೈ 1ರಿಂದ ಆಗಸ್ಟ್ 13ರವರೆಗೆ ಒಟ್ಟು 212.75 ಕಿಲೋಮೀಟರ್ ಪಾದಚಾರಿ ಮಾರ್ಗ ಅತಿಕ್ರಮಣ ಮುಕ್ತಗೊಳಿಸಲಾಗಿದೆ. ಈ ಅವಧಿಯಲ್ಲಿ 536 ಅಂಗಡಿಗಳು, 697 ತಳ್ಳುವ ಗಾಡಿಗಳು, 1662 ಕ್ಯಾನೋಪಿಗಳು ಹಾಗೂ 1496 ಮೆಟ್ಟಿಲು ಮತ್ತು ರ್ಯಾಪರ್ಗಳನ್ನು ತೆರವು ಮಾಡಲಾಗಿದೆ. ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ತಿಳಿಸಿದೆ.